ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೋಡ್ತಾ ಇದ್ದೀರಾ ವನಿಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಶ್ರೀ ರವಿಶಂಕರ್ ಅವರು ಯಾರಿಗ್ ತಾನೇ ಗೊತ್ತಲ್ಲ, ತುಂಬಾನೇ ಚಿರಪರಿಚಿತ. ಅರೆ ರವಿಶಂಕರ್ ಯಾರು ಅಂತ ಕೇಳಿದ್ರ, ರವಿಶಂಕರ್ ಅಂದ್ರೆ ಇನ್ಯಾರ್ರಿ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕ. ಹೌದು, ಇದೇ ಶ್ರೀ ರವಿಶಂಕರ್ ಅವ್ರನ್ನ ಗುಂಡಿಟ್ಟು ಕೊಲ್ಬೇಕಂತೆ. ಅಯ್ಯೋ ರಾಮ, ರವಿಶಂಕರ್ ಅವ್ರನ್ನ ಗುಂಡಿಟ್ಟು ಯಾಕೆ ಕೊಲ್ಬೇಕು, ಅಂತ ತಪ್ಪು ಅವ್ರೇನ್ ಮಾಡಿದ್ರು ಅಂತ ನೀವ್ ಯೋಚನೆ ಮಾಡ್ತಾ ಇರ್ಬೋದು. ಅದರ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕ ಶ್ರೀ ರವಿಶಂಕರ್ ಅವರನ್ನ ಗುಂಡಿಟ್ಟು ಕೊಲ್ಬೇಕು ಅಂತ ವ್ಯಕ್ತಿಯೊಬ್ಬ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ದು ಸಂಚಲನ ಸೃಷ್ಟಿಸಿದೆ. ಇಂತಹದ್ದೊಂದು ಪೋಸ್ಟ್ ಫೇಸ್ಬುಕ್ ನಲ್ಲಿ ಹಾಕಿರೋದು ಬೆಳಕಿಗೆ ಬಂದ್ ಕೂಡಲೇ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಕಗ್ಲಿಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈ ಫೇಸ್ಬುಕ್ ಪೋಸ್ಟ್ ಅನ್ನ ಬೆನ್ನು ಬಿದ್ದಿರೋ ಪೊಲೀಸರು ಪ್ರಾಥಮಿಕ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಪೊಲೀಸರು ಕಲೆ ಹಾಕಿರುವ ಮಾಹಿತಿಯ ಪ್ರಕಾರ ಈ ಫೇಸ್ಬುಕ್ ಪೋಸ್ಟ್ ಮಾಡಿದವನ ಹೆಸರು ಹಾರೋಹಳ್ಳಿ ರವೀಂದ್ರ. ಫೇಸ್ಬುಕ್ ನ ಈತನ ಪ್ರೊಫೈಲ್ ಹೇಳುವ ಪ್ರಕಾರ ಈತ ಕನಕಪುರ ರಸ್ತೆಯ ಹಾರೋಹಳ್ಳಿಯವನಾಗಿದ್ದು ಗ್ರಾಜ್ಯುಯೇಟ್ ಆಗಿದ್ದಾನೆ. ಸದ್ಯಕ್ಕೆ ಈತನ ಫೇಸ್ಬುಕ್ ಹೆಸರಿನ ವಿರುದ್ಧನೇ ಕೇಸು ದಾಖಲಿಸಿರುವ ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಈ ಬಗೆಗಿನ ಹೆಚ್ಚಿನ ವಿವರಗಳನ್ನ ನಿರೀಕ್ಷಿಸಲಾಗಿದೆ. ರವೀಂದ್ರ ಯಾಕೆ ಈ ತರ ತನ್ನ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ದಾನೆ, ರವೀಂದ್ರಗೆ ರವಿಶಂಕರ್ ಮೇಲೆ ಇರೋ ದ್ವೇಷ ಆದ್ರೂ ಏನು, ರವಿಶಂಕರ್ ಅವರನ್ನ ಗುಂಡಿಟ್ಟು ಕೊಲ್ಬೇಕು ಅಂತ ತನ್ನ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ ಅಂದ್ರೆ ಇನ್ನೆಷ್ಟು ಕೋಪ ಇರ್ಬೇಕು ಅವ್ರ ಮೇಲೆ, ಅಥವಾ ಅವರ ಹೆಸರಲ್ಲೇ ಇನ್ಯಾವುದೋ ಫೇಕ್ ಅಕೌಂಟ್ ಓಪನ್ ಮಾಡಿ ಬೇರೆ ಯಾರಾದ್ರೂ ಆಟ ಆಡ್ತಾ ಇದ್ದಾರಾ, ಗೊತ್ತಿಲ್ಲ. ಇದರ ಉತ್ತರ ತನಿಖೆ ನಡೆದ್ಮೇಲಷ್ಟೇ ಗೊತ್ತಾಗುತ್ತೆ. ಎನಿವೇಸ್, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಸೊ ಇಂಥದ್ದೊಂದು ಮೆಸೇಜ್ ಬಂದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ರವಿಶಂಕರ್ ಅವರ ಜೀವಕ್ಕೆ ಆಪತ್ತಿದ್ಯಾ ಅಂತ ಅನ್ಸುತ್ತೆ. ಸೊ ಕಾದ್ ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.